ರೀ ಆ ವೇಸ್ಟ್ ಜಾಗ ಪಾಳಿ ಬಿದ್ದು ಅವ್ರಿವ್ರು ಬಂದು ಹುಡುಗರು ತಾಣ ಅವ್ನೇನೋ ಒಂದು ಮನ್ಸು ಮಾಡಿದಾನೆ ನೋಡೋಣ. ಮನುಷ್ಯನ ಮುಖ ನೋಡಿ ಅಳಿಯೋಕ್ಕಾಗಲ್ಲ, ಕೊಡಿ ಅವ್ನು ಮಾಡೋಷ್ಟು ದಿವಸ ಮಾಡಲಿಲ್ಲ ಅಂದ್ರೆ ಬಿಟ್ಟೋದ್ರೆ ಜಾಗ ನಮ್ಮದೇ ಅಲ್ವಾ, ಕೊಡಿ ನೋಡೋಣ ಅಂತೇಳಿ ಇಬ್ಬರು ಮಾತಾಡ್ಕೊಂಡು ಕೊಟ್ವಿ. ನಿಜವಾಗ್ಲೂ ಅವತ್ತು ಕೊಟ್ಟಿದ್ದಕ್ಕೆ ಇವತ್ತು ನನ್ನ ನಿರಾಶ್ರಿತರ ಸ್ವರ್ಗನೇ ನಿಜವಾಗ್ಲೂ ಮಾಡಿದ್ದಾನೆ. ಅವನಿಗೆ ದೇವ್ರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನೂ ಈ ಶಕ್ತಿ ಅವ್ನಿಗೆ ಇಮ್ಮಡಿ ಆಗಲಿ. ಏನೀಗ ನಿರಾಶ್ರಿತರಿಗೆ ಆಶ್ರಯ ಕೊಡ್ತಾ ಇದ್ದಾನೆ, ಈ ಶಕ್ತಿ ದೇವರವ್ರಿಗೆ ಇಮ್ಮಡಿಯಾಗಿ ಕೊಡಲಿ. ಆ ಮಹಾತ್ಮ ಒಳ್ಳೇದು ಮಾಡಲಿ ಎಲ್ರಿಗೂ. ಹಾಗೆ ಇನ್ನೂ ಶಕ್ತಿ ಕೊಟ್ಟು ಇವರಿಬ್ಬರನ್ನು ಗಂಡ ಹೆಂಡತಿ ಕಾಪಾಡಲಿ ದೇವರು. ಯಾರು ಪುಣ್ಯಾತ್ಮರು ಯಾರು ಕಾಲಕ್ಕೆ ಇದನ್ನು ಈ ಜಾಗಕ್ಕೆ ಮಹಾತ್ಮೆಯನ್ನು ತಂದುಕೊಟ್ಟಂಥ ಈ ನಾವುಗಳೆಲ್ಲರೂ ಸೇರಿ ಈ ಮೊದಲು ಆಶ್ರಮಕ್ಕೆ ಅಂತಲೇ ಕೊಟ್ಟೆ ನಾನು. ಅವರು ಪಾಪ ಕಾರಣಾಂತರಗಳಿಂದ ಅವ್ರ ಆಶ್ರಮನ ನಿಲ್ಲಿಸ್ಬಿಟ್ಟು ಸಾಕೋಕ್ಕಾಗಲಿಲ್ಲ. ಬಡವ್ರನ್ನ, ಕೈಕಾಲಿಲ್ದವ್ರನ್ನ, ಕಣ್ಣಿಲ್ದವ್ರನ್ನ ಇವ್ರನ್ಯಾರು ಸಾಕೋಕ್ಕೆ ಆಗಲಿಲ್ಲ ಅವ್ರ ಕೈಲಿ. ಅದರಿಂದ 10 ವರ್ಷ ಹಾಗೆ ಖಾಲಿ ಇತ್ತು. ಈ ಹಬ್ಬ ಬಂದರು, ನಾನು ಬಂದು ನನಗೆ ಆಶ್ರಮ ಕೊಡಿ, ನಾನು ಬಡವರನ್ನ ಸಾಕಬೇಕು, ಈ ನಿರ್ಗತಿಕರನ್ನ ಸಾಕಬೇಕು, ವೃದ್ಧರನ್ನ ಸಾಕಬೇಕು ಅಂತ ಹೇಳ್ಬಿಟ್ಟು ನನ್ನ ಪರಿಪರಿಯಾಗಿ ಕೇಳಿಕೊಂಡ್ರು. ಆದರೆ ನಾನು ಇವ್ರನ್ನ ಯಾವ ರೀತಿ ನಮ್ಮದು ಹೊಸಾಗಿ ಬಂದವ್ರೆ ಈ ಹುಡುಗ, ಏನು ಮಾಡ್ಬೋದು ಈ ಹುಡುಗ ಅಂತ ನನಗೆ ಅನುಮಾನ ಇತ್ತು. ತಿರ್ಗಿ 1 ವಾರ ಬಿಟ್ಟು ತಿರ್ಗಿ ಮತ್ತೆ ಬಂದರು ನನ್ನ ತೋಟಕ್ಕೆ. ಆಗಲೂ ನನಗೆ ಯಾಕೋ ಮನಸ್ಸು ಒಪ್ತಿರ್ಲಿಲ್ಲ. ಏನು ಮಾಡೋದು, ಈ ಹುಡುಗನ ಕೊಟ್ಬಿಟ್ಟು ನಾಳೆ ಇಷ್ಟು ಜಾಗನ ನಾನು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇತ್ತು. ತೋರ್ಸಪ್ಪ, ಈ ಜಗತ್ತಿಗೆ ನೀನು ಕಣ್ಮಣಿ ಆಗಬೇಕು, ಈ ಜಗತ್ತಲ್ಲಿ ನೀನು ಮಿನುಗುತ್ತಾರೆ ಆಗಬೇಕು ಅಂತ ಹೇಳಿ ನಾನು ಅವತ್ತು ಆಶೀರ್ವಾದ ಮಾಡಿ ಈ ಜಾಗವನ್ನು ಇವರಿಗೆ ಬಿಟ್ಕೊಟ್ಟೆ. ಅದಾದಮೇಲೆ ಹಂತ ಹಂತವಾಗಿ ಆಶ್ರಮನ ಅಭಿವೃದ್ಧಿಪಡಿಸಿದ್ರು. ಮತ್ತು ಇಲ್ಲಿ ಕಿವಿ ಕುರುಡರು, ಇದು ಬುದ್ಧಿಮಾಧ್ಯಮರು ಇವರೆಲ್ಲರೂ ಸುಮಾರು 100-120 ಜನನ ಸಾಕ್ತಾ ಇದ್ದಾರೆ. ಆ ಸಾಕೋದಕ್ಕೆ ನಾವು ನಮ್ಮ ತಂದೆ ತಾಯಿಗಳನ್ನೇ ನಮ್ಮ ಮನೇಲಿ ಒಂದು ವಾರ 15 ದಿವಸ ಅವರು ಕೆಳಗಡೆ ಬಿದ್ದರೆ ಸಾಕಕ್ಕಾಗ್ತಾ ಇಲ್ಲ. ನಮಗೆ ಬೇಜಾರಾಗ್ಬಿಡ್ತದೆ. ದೇವರ ಸೇವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಕೂಡ ಅದೇ ರೀತಿ ಕೈಲಾದವರಿಗೆ, ಕುಂಡ್ರಿಗೆ ಕೈಲಾದಷ್ಟು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಇಲ್ಲೇ ಕೊಡಿ ಅಂತಲೂ ಕೇಳ್ತಾ ಇಲ್ಲ. ಬೀದಿಲಿ ಹೋಗೋ ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ, ಇವತ್ತು ಈ ಒಂದು ಮಹಾತ್ಮ ದೇವರು ಶನಿ ಮಹಾತ್ಮ, ಎಲ್ಲ ದೇವರಿಗಿಂತ ಶ್ರೇಷ್ಠವಾದ ದೇವರು ಈ ಮಹಾತ್ಮ. ಇವನ್ನು ಕಣ್ಬಿಟ್ರೆ ನಾವು ಒಳ್ಳೇದಾಗ್ತದೆ. ಕಣ್ಣು ವಕ್ರ ದೃಷ್ಟಿಯಲ್ಲಿ ಬಿಟ್ಟ ಅಂದ್ರೆ ನಾವೆಲ್ಲ ಸರ್ವನಾಶ ಆಗ್ತೀವಿ. ಆದ್ದರಿಂದ ಈ ದೇವ್ರನ್ನ ನಾವೆಲ್ಲರೂ ಸ್ಮರಣೆ ಮಾಡೋಣ. ಈ ಒಂದು ಜಾಗದಲ್ಲಿ, ಈ ಒಂದು ನನ್ನ ಜಾಗದಲ್ಲಿ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ನನ್ನ ಕೈಲೇ ಇವರು ಲೋಕಾರ್ಪಣೆ ಮಾಡ್ತಾ ಇದ್ದಾರಲ್ಲ, ಅದು ನನಗೆ ತುಂಬ ಸಂತೋಷ ಆಯಿತು. ಯೋಗೇಶ್ ಅವ್ರು ಬಂದು ಕೇಳಿದಾಗ ನಮ್ಮ ಮನೆಯವರು ಹುಡುಗ ಕಣೆ ಏನು ಮಾಡ್ತಾ ಇದ್ದೀವಿ ಕಣೆ, ಏನಪ್ಪ ನನಗೇನೋ ಧೈರ್ಯ ಇಲ್ಲ ಅಂತ 1-2 ಸತಿ ಅಂದ್ಕೊಂಡ್ರು. ನಾನು ಅಷ್ಟೊತ್ತಿಗೆ ಇದು ಖಾಲಿ ಪಾಳು ಬಿದ್ದಿತ್ತು ಜಾಗ. ಇಲ್ಲಿ ಹುಡುಗರು ಅವರು